ಹರೇ ಕೃಷ್ಣ. ರಾಧೆ ರಾಧೆ. ಭಕ್ತು, ಪ್ರಸ್ತುತ ಸಮಯದಲ್ಲಿ ಪೂರ ಜಗತ್ತಿನಲ್ಲಿ ಹರೇ ಕೃಷ್ಣ ಆಂದೋಲನ್ ಅಂದರೆ ಇಸ್ಕಾನ್ ಆರಂಭವಾಗಿ ಇವತ್ತಿಗೆ 60 ವರ್ಷ ಮುಗಿದಿದೆ. ಈ ಒಂದು ಇಸ್ಕಾನ್ ಅಂದರೆ ಕೃಷ್ಣ ಭಕ್ತಿಯನ್ನು ಜಗತ್ತಿನ ಪ್ರತಿಯೊಂದು ಕೋಣೆಯಲ್ಲೂ ಪ್ರಚಾರ ಮಾಡಿದೆ. ಈ ಒಂದು ಇಸ್ಕಾನ್ ಹೇಗೆ ಆರಂಭವಾಯಿತು ಮತ್ತು ಇಸ್ಕಾನ್ ಎಂಬ ಹೆಸರು ಹೇಗೆ ಬಂತು ಅಂತ ತಿಳಿದುಕೊಳ್ಳೋಣ ಬನ್ನಿ. ಹಾಗಾದರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಘ ಯಾನಿ ಇಸ್ಕಾನ್ 1966ರಲ್ಲಿ ನ್ಯೂಯಾರ್ಕ್ನಲ್ಲಿ ಅದರ ಸಂಸ್ಥಾಪಕ ಆಚಾರ್ಯ ಅವರು ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಂದ ಸಂಯೋಜಿಸಲ್ಪಟ್ಟ ಶಾಂತಿಯುತ ಸಹೋದರ ಚಳುವಳಿಯಾಗಿದ್ದು, ಇದು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಸರಳ ಮಾರ್ಗವನ್ನು ಕಲಿಸುವ ಮತ್ತು ಮಾನವ ಜೀವನದ ಅಂತಿಮ ಗುರಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ನಾವು ನಮ್ಮ ಸಮಾಜವನ್ನು ಇಸ್ಕಾನ್ ಎಂದು ಕರೆಯೋಣ ಅಂತ ಪ್ರಭುಪಾದ್ಜಿ ಸ್ಟಾರ್ಟ್ ಮಾಡಿದರು. ಪ್ರಭುಪಾದರು ಮೊದಲು ತಮಾಷೆಯಾಗಿ ಸಂಕ್ಷಿಪ್ತ ರೂಪವನ್ನು ಸೃಷ್ಟಿಸಿದರು. ಆದರೂ ಅವರ ನಿಕಟ ಅವೆನ್ನೋದಲ್ಲಿ ಪ್ರಧಾನ ಪೂಜಾ ಸ್ಥಳವಿತ್ತು. ಆಗ ಇಸ್ಕಾನ್ ಏಕೈಕ ಪ್ರಧಾನ ಕಚೇರಿಯಾಗಿತ್ತು. ಆದರೂ ಪ್ರಭುಪಾದರು ಅಲ್ಲಿ ವಾಸಿಸಲು ಇಷ್ಟವಿರಲಿಲ್ಲ. ಏಕೆಂದರೆ ಅವರು ಗುರು ಮಹಾರಾಜರು ಸಾಂಪ್ರದಾಯಿಕ ಪವಿತ್ರ ಸ್ಥಳಗಳಿಂದ ಕಲ್ಕತ್ತಾ, ಬಾಂಬೆ ಮತ್ತು ದೆಹಲಿಯಂತಹ ನಗರಗಳಲ್ಲಿ ಧರ್ಮ ಉಪದೇಶ ಮಾಡಲು ತೆರಳಿದರು. ಆದರೆ ಅಲ್ಲಿ ವಿರಳವಾಗಿ ವಾಸಿಸುತ್ತಿದ್ದರು. ಪ್ರಭುಪಾದರು ತಮ್ಮ ಆಧ್ಯಾತ್ಮಿಕ ಗುರುಗಳು ಯಾವಾಗಲೂ ಗೋಲೋಕ ವೃಂದಾವನದಲ್ಲಿ ವಾಸಿಸುತ್ತಿದ್ದರು. ಇದು ಕೃಷ್ಣನ ಶಾಶ್ವತ ವಾಸಸ್ಥಾನ ಮತ್ತು ಪರಮಾತ್ಮನ ಲೀಲೆಗಳಲ್ಲಿ ಲೀನರಾಗಿದ್ದರು ಎಂದು ಆಗಾಗ್ಗೆ ಹೇಳುತ್ತಿದ್ದರು. ಇಸ್ಕಾನ್ 7 ಸ್ಪಷ್ಟ ಉದ್ದೇಶಗಳಿವೆ. ಅವು ಯಾವುವು ಅಂತ ನೋಡೋಣ ಬನ್ನಿ. 1. ಆಧ್ಯಾತ್ಮಿಕತೆಯನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡುವುದು, ಜೀವನದಲ್ಲಿ ಮೌಲ್ಯಗಳ ಅಸಮತೋಲನವನ್ನು ತಡೆಗಟ್ಟಲು ಮತ್ತು ಜಗತ್ತಿನ ನಿಜವಾದ ಏಕತೆ ಮತ್ತು ಶಾಂತಿಯನ್ನು ಸಾಧಿಸಲು ಸಮಾಜಕ್ಕೆ ಜ್ಞಾನವನ್ನು ತಲುಪಿಸುವುದು ಮತ್ತು ಎಲ್ಲ ಜನರಿಗೆ ಆಧ್ಯಾತ್ಮಿಕ ಜೀವನದ ತಂತ್ರಗಳನ್ನು ಮತ್ತು ಶಿಕ್ಷಣವನ್ನು ನೀಡುವುದು. 2. ಭಾರತದ ಮಹಾನ್ ಗ್ರಂಥಗಳಾದ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಲ್ಲಿ ಪ್ರಕಟವಾಗಿರುವಂತೆ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡುವುದು. 3. ಸಂಘದ ಸದಸ್ಯರನ್ನು ಪರಸ್ಪರ ಒಟ್ಟುಗೂಡಿಸಿ ಪ್ರಧಾನ ಅಸ್ತಿತ್ವವಾದ ಕೃಷ್ಣನಿಗೆ ಹತ್ತಿರವಾಗುವಂತೆ ಮಾಡುವುದು. ಹೀಗೆ ಸದಸ್ಯರಲ್ಲಿ ಮತ್ತು ಒಟ್ಟಾರೆಯಾಗಿ ಮಾನವೀಯತೆಯಲ್ಲಿ ಪ್ರತಿಯೊಂದು ಆತ್ಮವು ದೇವೋತ್ತಮ ಕೃಷ್ಣನ ಗುಣದ ಭಾಗವಾಗಿದೆ ಎಂಬ ಕಲ್ಪನೆಯನ್ನು ಬೆಳೆಸುವುದು. 4. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳಲ್ಲಿ ಬಹಿರಂಗವಾಗಿರುವಂತೆ ದೇವರ ಪವಿತ್ರ ನಾಮದ ಸಾಮೂಹಿಕ ಪಠನ, ಸಂಕೀರ್ತನ ಚಳುವಳಿಯನ್ನು ಕಲಿಸುವುದು ಮತ್ತು ಪ್ರೋತ್ಸಾಹಿಸುವುದು. 5. ಸದಸ್ಯರಿಗೆ ಮತ್ತು ಒಟ್ಟಾರೆ ಸಮಾಜಕ್ಕಾಗಿ ಕೃಷ್ಣನ ವ್ಯಕ್ತಿತ್ವಕ್ಕೆ ಮೀಸಲಾದ ಅಲೌಕಿಕ ಲೀಲೆಗಳ ಪವಿತ್ರ ಸ್ಥಳಗಳನ್ನು ನಿರ್ಮಿಸುವುದು. 6. ಸರಳವಾದ ಮತ್ತು ಹೆಚ್ಚು ನೈಸರ್ಗಿಕ ಜೀವನದ ವಿಧಾನವನ್ನು ಕಲಿಸುವ ಉದ್ದೇಶಕ್ಕಾಗಿ ಸದಸ್ಯರನ್ನು ಹತ್ತಿರಕ್ಕೆ ತರುವುದು. ಮೇಲೆ ತಿಳಿಸಿದ ಉದ್ದೇಶಗಳನ್ನು ಸಾಧಿಸಲು ಉದ್ದೇಶದಿಂದ ನಿಯತಕಾಲಿಕೆಗಳು, ಪುಸ್ತಕಗಳು ಮತ್ತು ಇತರ ಬರಹಗಳನ್ನು ಪ್ರಕಟಿಸುವುದು ಮತ್ತು ವಿತರಿಸುವುದು. ಶ್ರೀಲ ಪ್ರಭುಪಾದರು ವಿಧಿಸಿದ ಧರ್ಮ ಉಪದೇಶದ ವಿಧಾನವೆಂದರೆ ಪರಮಾತ್ಮ ಕೃಷ್ಣನ ಲೀಲೆಗಳನ್ನು ಮತ್ತು ಹಿಂದಿನ ಕಾಲದಲ್ಲಿ ಅವರ ಹಲವಾರು ಅವತಾರಗಳನ್ನು ವೈಭವೀಕರಿಸುವುದು, ಗುಂಪುಗಳಲ್ಲಿ ಧರ್ಮ ಉಪದೇಶ ಮಾಡುವುದು ಮತ್ತು ಸಾಮೂಹಿಕ ಜಪವನ್ನು ಪ್ರಸಾರ ಮಾಡುವುದು ಅವರ ಉದ್ದೇಶವಾಗಿತ್ತು. ಇದರೊಂದಿಗೆ ಅವರು ಅರ್ಧ ಸಹಸ್ರಮಾನದ ಹಿಂದೆ ಜನರನ್ನು ದೇವರಿಗೆ ಮರಳಿ ಕರೆಯಲು ಕಾಣಿಸಿಕೊಂಡ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಧ್ಯೇಯವನ್ನು ಪೂರೈಸಿದರು. ಪೂರ್ವ ಮತ್ತು ಪಶ್ಚಿಮದ ಜನರನ್ನು ಒಟ್ಟಿಗೆ ಬಂಧಿಸುವುದು ಮತ್ತು ಪರಮಾತ್ಮನ ಹೆಸರಿನಲ್ಲಿ ಸ್ನೇಹ ಮತ್ತು ಪ್ರೀತಿಯ ಏಕತೆಯನ್ನು ಬೆಳೆಸುವುದು ಇದರ ಉದ್ದೇಶವಾಗಿದೆ. ಅವರ ಅನಂತ ಸೂಕ್ಷ್ಮ ತುಣುಕುಗಳು ನಾವೆಲ್ಲರೂ ಆತ್ಮಗಳು. ಅವರ
ಕೃಷ್ಣ ಪ್ರಜ್ಞೆಯ ಚಳುವಳಿಗೆ ಅನುಕೂಲಕರವಾದ ಸರಳ ಜೀವನದ ಮತ್ತು ಉನ್ನತ ನೈತಿಕತೆಯ ಮಾರ್ಗವನ್ನು ಪ್ರದರ್ಶಿಸಿದರು ಮತ್ತು ಶ್ರೀಮದ್ ಭಾಗವತಂ, ಶ್ರೀಮದ್ ಭಗವದ್ಗೀತಾ ಅದ್ಭುತ ಗ್ರಂಥಗಳಲ್ಲಿ ಚಿತ್ರಿಸಲಾದ ಆದರ್ಶಗಳನ್ನು ಅನುಸರಿಸಿದರು. ಅವರು ಈ ಅದ್ಭುತ ಗ್ರಂಥಗಳನ್ನು ಮತ್ತು ಅವರ ಆಸಕ್ತಿದಾಯಕ ಉದ್ದೇಶಗಳನ್ನು ಓದಲು ಎಲ್ಲರಿಗೂ ಸಲಹೆ ನೀಡಿದರು ಮತ್ತು ಕೃಷ್ಣ ಮತ್ತು ಅವರ ವಿಸ್ತರಣೆ, ಚೈತನ್ಯ ಮತ್ತು ಅವರ ಅದ್ಭುತ ಲೀಲೆಗಳ ಬಗ್ಗೆ ಬರೆಯಲು ಜನರನ್ನು ಪ್ರೋತ್ಸಾಹಿಸಿದರು. ಈ ಅಮೂಲ್ಯ ಗ್ರಂಥಗಳನ್ನು ಪ್ರಪಂಚನಾದ್ಯಂತ ವಿತರಿಸುವ ಭಗವಂತನ ಸಂದೇಶವನ್ನು ಪ್ರಚಾರ ಮಾಡಲು ಅವರು ಒತ್ತಾಯಿಸಿದರು. ಇದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂದರೆ ಪ್ರಭುಪಾಜಿ ಅವರ ಗುರುಗಳು ಶ್ರೀಲ ಪ್ರಭುಪಾದರಿಗೆ ನೀಡಿದ ವಿಶೇಷ ಸೂಚನೆಯಾಗಿತ್ತು. 1932ರಲ್ಲಿ ಒಂದು ದಿನ ವೃಂದಾವನದ ರಾಧಾಕುಂಡದಲ್ಲಿ ಅದ್ಭುತವಾದ ಆಧ್ಯಾತ್ಮಿಕ ಗುರುಗಳು ತಮ್ಮ ಶಿಷ್ಯರಿಗೆ ನಿರ್ದಿಷ್ಟವಾಗಿ ಹೇಳಿದರು, ನಿನಗೆ ಎಂದಾದರೂ ಹಣ ಸಿಕ್ಕರೆ ಪುಸ್ತಕಗಳನ್ನು ಪ್ರಕಟಿಸುವಂತ. ಶ್ರೀಲ ಪ್ರಭುಪಾದರು ಈ ವೃಂದಾವನ ನನ್ನ ನಿವಾಸ, ಬಾಂಬೆ ಮುಂಬೈ ನನ್ನ ಕಚೇರಿ ಮತ್ತು ನಾನು ಪರಮಾತ್ಮನ ಪರಮ ಪುರುಷನನ್ನ ಪೂಜಿಸುವ ಸ್ಥಳ ಅಂದರೆ ಅದು ಮಾಯಾಪುರ. ಅವರು ಇಸ್ಕಾನ್ನ ಮುಖ್ಯ ಶಾಖೆಯನ್ನು ಬಾಂಬೆಯಲ್ಲಿ ಸ್ಥಾಪಿಸಿದರು ಮತ್ತು ಭಾರತದಲ್ಲಿನ ಇತರ ಶಾಖೆಗಳು ಅದಕ್ಕೆ ಬದ್ಧವಾಗಿವೆ ಎಂದು ನಂಬಲಾಗಿದೆ. ಶ್ರೀಲ ಪ್ರಭುಪಾದರ ಸಮಾಧಿ ಅವರು ನಿರ್ಮಿಸಿದ ಸುಂದರವಾದ ಕೃಷ್ಣ ಬಲರಾಮ್ ದೇವಾಲಯದ ಜೊತೆಗೆ ವೃಂದಾವನದಲ್ಲಿದೆ. ಪೂರ್ವವರ್ತಿ ಆಚಾರ್ಯರು ಕಲ್ಪಿಸಿಕೊಂಡಂತೆ ಶ್ರೀಲ ಪ್ರಭುಪಾದರು ಚೈತನ್ಯ ಮಹಾಪ್ರಭು ಅವರ ಜನ್ಮಸ್ಥಳದಲ್ಲಿ ರಾಧಾಕೃಷ್ಣನ ಅದ್ಭುತ ಉಪಸ್ಥಿತಿಯಲ್ಲಿ ಚೈತನ್ಯ ಮಹಾಪ್ರಭು ಅವರನ್ನು ಪೂಜಿಸಲು ಮಾಯಾಪುರದ ನವದ್ವೀಪದ ಹರಿಯುವ ಹುಲ್ಲುಗಾವಲುಗಳಲ್ಲಿ ಅದ್ಭುತವಾದ ದೇವಾಲಯವನ್ನು ನಿರ್ಮಿಸಿದರು ಮತ್ತು ನಂತರ ಅದನ್ನು ಇಸ್ಕಾನ್ನ ಅಂತಾರಾಷ್ಟ್ರೀಯ ಪ್ರಧಾನ ಕಚೇರಿಯನ್ನಾಗಿ ಮಾಡಿದರು. ಅಂದರೆ ಇವತ್ತಿನ ಸಮಯದಲ್ಲಿ ಮಾಯಾಪುರದಲ್ಲಿ ಅಂದರೆ ಪಶ್ಚಿಮ ಬಂಗಾಳ ಮಾಯಾಪುರದಲ್ಲಿ ಚಂದ್ರೋದಯ ಮಂದಿರ ಇದೆ. ಅದು ಶ್ರೀಲ ಪ್ರಭುಪಾದರು ಭಗವಾನ್ ಚೈತನ್ಯರ ಸಂಕೀರ್ತನ ಚಳುವಳಿಯನ್ನು ಹರಡಿದರು ಮತ್ತು ಅವರ ಆಶೀರ್ವಾದದಿಂದ ಪ್ರಪಂಚನಾದ್ಯಂತ 108 ಭವ್ಯ ದೇವಾಲಯಗಳನ್ನು ಸ್ಥಾಪಿಸಿದರು ಮತ್ತು ಭಗವಂತನ ಮಹಿಮೆಯನ್ನು ಸ್ತುತಿಸುವ ಮೂಲಕ ಜಗತ್ತನ್ನು 14 ಬಾರಿ ಸುತ್ತಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಇಡೀ ಪ್ರಪಂಚದ ಪ್ರಯೋಜನಕ್ಕಾಗಿ ಕೃಷ್ಣನ ಪ್ರೀತಿಯಲ್ಲಿ ಸಂಕೀರ್ತನಾ ಚಳವಳಿಯನ್ನು ಬೋಧಿಸಲು ಬಯಸಿದ್ದರು. ಅವರ ಉದ್ದೇಶಗಳು ಪೃಥ್ವಿಯತೆ ಆಚೆಯತ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೈವೇ ಮೋರ ನಾಮ. ಈ ಭೂಮಿಯ ಮೇಲಿನ ಪ್ರತಿಯೊಂದು ಪಟ್ಟಣ ಮತ್ತು ಹಳ್ಳಿಯಲ್ಲಿ ನನ್ನ ಹೆಸರಿನ ಮಹಿಮೆಗಳನ್ನು ಪಠಿಸಲಾಗುತ್ತಿದೆ. ಇದು ಚೈತನ್ಯ ಭಾಗವತ ಅಂತ್ಯ 4.126ನಲ್ಲಿ ಇದೆ. ಮಹಾಪ್ರಭುಗಳ ಜನ್ಮಸ್ಥಳವಾದ ಈ ಸ್ಥಳವನ್ನು ನಂತರ ಇಸ್ಕಾನ್ ಅಂತಾರಾಷ್ಟ್ರೀಯ ಪ್ರಧಾನ ಕಚೇರಿಯನ್ನಾಗಿ ಮಾಡಲಾಯಿತು. ಶ್ರೀಲ ಪ್ರಭುಪಾದರು ಭಗವಾನ್ ಚೈತನ್ಯ ಸಂಕೀರ್ತನ ಚಳವಳಿಯನ್ನು ಹರಡಿದರು ಮತ್ತು ಅವರು ರೂಪ ಮತ್ತು ಸನಾತನ ಗೋಸ್ವಾಮಿಗಳನ್ನು ವೃಂದಾವನಕ್ಕೆ, ನಿತ್ಯಾನಂದ ಪ್ರಭುಗಳನ್ನು ಬಂಗಾಳಕ್ಕೆ ಕಳಿಸಿದರು ಮತ್ತು ಚಳುವಳಿಯನ್ನು ಪ್ರಚಾರ ಮಾಡಲು ಅವರು ಸ್ವತಃ ದಕ್ಷಿಣ ಭಾರತಕ್ಕೆ ಭೇಟಿ ನೀಡಿದರು. ಶ್ರೀಲ ಪ್ರಭುಪಾದರು ಗೋಲೋಕ ವೃಂದಾವನದಲ್ಲಿ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಮರಳುವ ಮೊದಲು ತಮ್ಮ ದೇಹವನ್ನು ಪರಿಪೂರ್ಣವಾಗಿ ಪೂರೈಸಿದರು. ಶ್ರೀಲ ಪ್ರಭುಪಾದರು ಯಶಸ್ಸಿನ ಉತ್ತೇಜಕ ಮನೋಭಾವದಿಂದ ಉತ್ಸುಕರಾಗಿ ಚಳವಳಿಯನ್ನು ಪ್ರಪಂಚದ ದೂರದ ಮೂಲೆಗಳಿಗೆ ಮತ್ತು ಸರ್ವೋಚ್ಚ ಗುರಿಯನ್ನು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಮುಂದಕ್ಕೆ ಕೊಂಡೊಯ್ಯುವುದು ಇಸ್ಕಾನ್ನ ಎಲ್ಲ ಭಕ್ತರ ಜವಾಬ್ದಾರಿಯಾಗಿದೆ. ಇಸ್ಕಾನ್ ಸ್ಥಾಪನೆಯ ಪ್ರೀತಿಯ ನೆನಪಿಗಾಗಿ ನಾವೆಲ್ಲರೂ ಭಗವಂತನ ನಾಮವನ್ನು ಜಪಿಸಿ ಹಾರೈಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ राम राम हरे हरे। भक्तों, वीडियो देखने के बाद ये वीडियो आपको कैसे लगी इस कमेंट सेक्शन में आपका कमेंट ज़रूर लिखना और इसी तरह वीडियो के लिए हमारे चैनल को सब्सक्राइब करना और लाइक करना, शेयर भी करना।